ಗುರುಜಿ, ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿನ ಮೆರವಣಿಗೆ ದೇವರಲ್ಲಿ ಪ್ರಶ್ನೆ ಕೇಳೋದು ಅಂತ ಹೇಳ್ತಾರೆ. ಹೌದು, ವಿಶೇಷವಾಗಿ ಈಗ ಜಾಸ್ತಿ ಸಮಸ್ಯೆ ಇರೋದು, ನಮಗೆ ಈಗ ಸಮಸ್ಯೆಗೆ ಪರಿಹಾರ ಕೊಡೋಕ್ಕಾಗಲ್ಲ ಅಂಥ ಮೂಮೆಂಟಲ್ಲಿ ಅಮ್ಮನವ್ರನ್ನ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಉತ್ಸವ ಮೂರ್ತಿನ ತೆಗಿತೀವಿ. ಮತ್ತು ಅವ್ರು ಏನೇ ಕಷ್ಟ ಇದ್ದರೂ ಕೇಳ್ಕೊಳ್ತಾರೆ. ಆಗುತ್ತೆ ಅನ್ನಂಗಿದ್ರೆ ಬಲಸುತ್ತಲ್ಲಿ ಕೊಡ್ತಾಳೆ, ಇಲ್ಲ ಇನ್ನೂ ಲೇಟ್ ಆಗುತ್ತೆ ಅಂದರೆ ಎಡಸುತ್ತು ಕೊಡ್ತಾಳೆ. ಮತ್ತು ಇಷ್ಟೇ ದಿನದಲ್ಲಿ ಆಗುತ್ತೆ ಅನ್ನಂಗಿದ್ರೆ ಒಂದೊಂದು ಸುತ್ತಿಗೆ ಒಂದೊಂದು ತಿಂಗಳು ಪ್ರದಕ್ಷಿಣೆ ಮಾಡ್ತಾಳೆ ಅಮ್ಮ. ಅದು ಕೊಟ್ಟರೆ ಅನುಕೂಲ ಆಗುತ್ತೆ. ಮತ್ತು ಗಾಳಿ ಭೂತಗಳಿದ್ದರೆ ಸಾಗ ಅದನ್ನ ಮಧ್ಯದಲ್ಲಿ ಹಾಕೊಂಡು ಅದೆಲ್ಲೇ ಬಿಡಿಸಿ ಕಳಿಸ್ಕೊಡ್ತಾಳೆ. ಮೆರವಣಿಗೆ ಅಂದರೆ ದೇವರು ಮೆರವಣಿಗೆ ಇರುತ್ತಲ್ಲ, ಅವತ್ತೇ ಆಗುತ್ತೆ. ವಿಶೇಷವಾಗಿ ಅವತ್ತೇ ಅಮ್ಮ ಇರೋದು, ಅಮ್ಮಮ್ಮ ಅಂದರೆ 9 ಇಂಚ್ ವಿಗ್ರಹ, ಭದ್ರಕಾಳಿ ಇರೋದು 9 ಇಂಚ್ ವಿಗ್ರಹ. ಆದ್ರೆ ಅದು ಶಕ್ತಿ ಅಂತ ಹೇಳೋಕ್ಕಾಗಲ್ಲ. 100 ಜನ ಹೇಳಿದ್ರು ಕೂಡ ಅಮ್ಮನ ಹಿಡಿಯೋಕ್ಕಾಗಲ್ಲ. ದೊಡ್ಡ ವಿಗ್ರಹ ಅಂತಲ್ಲ. ಅಮ್ಮಮ್ಮ ಅಂದರೆ ಒಂದು 11-12 kg ಬರ್ಬೋದು ಅಮ್ಮನವ್ರ ವಿಗ್ರಹ. ಅಷ್ಟನ್ನೇ ತಡೆಯೋಕ್ಕಾಗಲ್ಲ. ಅವ್ರು ಏನೇ ಕೇಳ್ಕೊಂಡ್ರು ತುಂಬ ಜನಕ್ಕೆ ಎಲ್ರಿಗೂ ಒಳ್ಳೇದಾಗಿದೆ. ಮತ್ತು ಕೇಳ್ತಾರೆ ಅವರೇ ಬಂದು, ಸ್ವಾಮಿ ಯಾವಾಗ ದೇವ್ರನ್ನ ಎತ್ತೀರಾ, ಯಾವಾಗ ದೇವ್ರ